ಇದು ನಾಮಾವಳಿ ಅಲ್ಲ, ಪದ್ಯ ಹೇಳ್ತಿದ್ದೀನಿ. ಕಣ್ಮುಚ್ಚಿ ಕೇಳಿ. ಶಾರದಾದೇವಿಯವರ ಮಹಿಮೆ ಎಷ್ಟರ ಮಟ್ಟಿಗಿತ್ತು, ಎಷ್ಟರ ಮಟ್ಟಿಗೆ ಕೃಪೆ ಹರಿಸಿದ್ರು. ಆ ತಾಯಿಯ ಕೃಪೆ ಬಂದ ಎಲ್ಲ ನಮ್ಮಂಥ ಎಲ್ಲ ಮಕ್ಕಳ ಮೇಲೆ ಇರಲಿ. ತನ್ನ ಮೂಲಕ ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ಸ್ಮರಿಸುವಂಥ ಒಂದು ಸವಿಗಳಿಗೆ. ಯಾರೇ ಆಗಿರ್ಬೋದು, ತಾಯಿ ಇಲ್ಲದೆ ಹುಟ್ಟಿದವರು ಯಾರೂ ಇಲ್ಲ ಅಲ್ವಾ? ಹಾಸನದಲ್ಲಿ ಯಾರು ಇದ್ದೀರಾ ತಾಯಿಯಿಂದ ನಾನು ಹುಟ್ಟಿಲ್ಲ ಅಂತ ಹೇಳೋ ಅಂಥವ್ರು? ನಾನು ಒಂದು ಡಿಟೈಲ್ ಕಲೆಕ್ಟ್ ಮಾಡಿಕೊಂಡೆ. ಏನಂತಂದರೆ, ಬ್ಯಾನರ್ ಅಂಡರ್ ಏನು ಬಳಗಗಳು ಬರ್ತಾವೆ 8ರಿಂದ 9 ಬಳಗ. ಆದರೆ ಇತರೆ ವಿವೇಕ ಜಾಗೃತ ಬಳಗದ ಸದ್ಭಕ್ತರು ಎಷ್ಟರ ಮಟ್ಟಿಗೆ ಬಂದಿದ್ದೀರಿ ಅಂತಂದರೆ, ಹೆಚ್ಚು ಕಡಿಮೆ 80ರಿಂದ 85 ಬಳಗದ ಬಂದಿದ್ದೀರಿ ಅಂತ ಡಿಟೈಲ್ ಬಂದಿದೆ. 700 ಸರಿಸುಮಾರು 700-750 ಜನ ಹಾಸನದವರು ಸೇರಿದ್ರೆ 1700 ಜನ ಟೋಟಲಿ ಇಲ್ಲಿ ಬಂದಿದ್ದೀರಿ. ಮಿಕ್ಕವರು ಎಲ್ಲರೂ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿರೋದಂತೂ ಖಚಿತ. ಹಾಗಾಗಿ ಈ ಹಾಡಿನ ಮೂಲಕ ಆ ತಾಯಿ ಶಾರದೆಯ ಕೃಪೆಗೆ ಪಾತ್ರರಾಗೋಣ. ಶಾರದ ಶುಭದಾಯಿನಿ ಯೋಗ ದೇವ ವಂದಿನಿ ಕಲ್ಯಾಣಿ ನಾರಾಯಣಿ ಜಗೋಮಾ. ಶಾರದ ಶುಭದಾಯಿನಿ ಯೋಗ ದೇವ ವಂದಿನಿ ಕಲ್ಯಾಣಿ ನಾರಾಯಣಿ ಜಗೋಮಾ. ನವಯೋಗ ಜನನಿ ನಾರಿ ದೇಹಧಾರಿಣಿ. ನವಯೋಗ ಜನನಿ
ಕಳೆದ ಪದ್ಯದಲ್ಲಿ ಯಾರು ಎಷ್ಟು ಪಾರ್ಟಿಸಿಪೆಂಟು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಯೋಗಿಜಿ ಅವರು ಹೇಳ್ತಾರೆ ಅಂತ ಹೇಳಿದ್ದೆ. ಅವರು ಆನ್ಸರ್ ಹೇಳಲಿಲ್ಲ ಅಂತ ಈ ಕಡೆಯವರು ತಟಸ್ಥ ಆದರು, ಅಥವಾ ನಾವೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ ಇನ್ನೊಮ್ಮೆ ಅವರು ಪ್ರೂವ್ ಮಾಡಿದ್ರು, ಗೊತ್ತಾಗ್ಲಿಲ್ಲ. ಇರಲಿ, ಇನ್ನು 3 ಪದ್ಯ ಇದೆ. 3 ಪದ್ಯನೂ ನಾಮಾವಳಿ ಆಗಿದ್ರಿಂದ ನೀವು ಸುಮ್ಮನೆ ಕೂತ್ರು ಪಕ್ಕದವರು ನಿಮ್ಮನ್ನ ಬಡಿದೆಬ್ಬಿಸುವ ಹಾಗೆ ಹಾಡಿನ ಮೂಲಕನೇ ಚಾರ್ಜ್ ಮಾಡೋಣ. ಓಕೆ, ಯಾರೆಲ್ಲ ಗಮನ ಇಟ್ಟು ಕೇಳಿದಿರಿ, ಯಾರೆಲ್ಲ ಮನಸ್ಪೂರ್ವಕವಾಗಿ ಆನಂದಿಸ್ತಿದ್ದೀರಿ, ನಿಮ್ಮ ಆನಂದ ಆರೋಗ್ಯ ಇನ್ನಷ್ಟು ಹೆಚ್ಚಲಿ. ಈ ಪದ್ಯದಲ್ಲಿ ಹೇಳಿದ ಹಾಗೆ ಶಾರದಾ ಶುಭದಾಯಿನಿ, ಹೇಗೆ ತಾಯಿ ಶ್ಯಾಮಸುಂದರಿ ದೇವಿ ತನ್ನ ದೊಡ್ಡ ಮಗಳಿಗೆ ಶುಭವನ್ನ ಯಾಚಿಸ್ತಾಳೆ. ಮಗಳೇ, ದಕ್ಷಿಣೇಶ್ವರಕ್ಕೆ ನೀನು ಹೋಗ್ತಾ ಇದೀಯ, ನಿನ್ನಿಂದ ಎಲ್ಲರಿಗೂ ಉಪಕಾರ ಆಗ್ಲಿ, ನಿನ್ನಿಂದ ಎಲ್ಲರಿಗೂ ನಿನ್ನ ಮಾತಿನ ಮೂಲಕ ಸಿಹಿಯೇ ಸಿಗ್ಲಿ, ನಿನ್ನ ರೀತಿ ನೀತಿ ವರ್ತನೆ ನಡತೆಯಿಂದ ಎಲ್ಲರ ಬಾಳು ಬೆಳಕಾಗ್ಲಿ. ಆ ಗುರುದೇವ ಶ್ರೀರಾಮಕೃಷ್ಣನ ಜೊತೆಯಲ್ಲಿ ಅವರು ಹೇಗೆ ಜನರಿಗೆ ಸದ್ಭಕ್ತಿಯನ್ನ ಉಂಟು ಮಾಡ್ತಾರೋ, ನಿನ್ನ ಸದ್ಗುಣದಿಂದ ಜನರಲ್ಲೂ ಕೂಡ ವಿಶೇಷವಾದ ಕ್ರಾಂತಿಯಾಗ್ಲಿ. ನಿನ್ನ ಸರಳತೆ, ನಿನ್ನ ಸತ್ಯಪ್ರಿಯತೆ, ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ, ನಿನ್ನ ಸದ್ಗುಣ, ನಿನ್ನ ವಿಶೇಷವಾದಂತಹ ಸರ್ವತ್ರ ಸಮಾನ ಪ್ರೀತಿ, ನಿನ್ನ ಕರ್ತವ್ಯ ಪರತೆ, ನಿನ್ನ ಒಂದು ದಯೆ, ನಿನ್ನ ಒಂದು ಕರುಣೆ, ನಿನ್ನ ಒಂದು ಕರ್ಮಯೋಗದ ಕೆಲಸದ ಒಂದು ಪರಿಶುದ್ಧತೆ, ಎಲ್ಲ ಒಂದು ಗುಣಗಳ ಸಂಗ್ರಹ ನೀನೇನಾಗಿದ್ಯಾ. ಅದನ್ನ ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೋತಾ ಹಲವರ ಬಾಳು ಬೆಳಗಲಿ. ಅಷ್ಟೇ, ದಕ್ಷಿಣೇಶ್ವರಕ್ಕೆ ತಾಯಿ ಶಾರದಾ ಮಾತೆಯವರು ಹೋದ ಮೇಲೆ ಹಲವರ ಬಾಳು ಬೆಳಗ್ಲಿಕ್ಕೆ ಶುರುವಾಯಿತು. ತಾಯಿಗೆ ಅಕ್ಷರಾಭ್ಯಾಸ ಗೊತ್ತಿರ್ಲಿಲ್ಲ, ಶಾರದೆಗೆ ಶಾಲಾ ಕಾಲೇಜಿಗೆ ಹೋಗ್ಲಿಲ್ಲ, ಪದವಿ ಪಡಿಲಿಲ್ಲ, ಅನುಭವ ಹೊಂದಲಿಲ್ಲ. ಆದ್ರೆ ಒಂದೇ ಒಂದು ಗೊತ್ತಿತ್ತು, ಕೆಲಸ 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 ಕೆಲಸ. ಕರ್ಮಯೋಗಿ ಮಾತೆ ಆಗಿದ್ಲು ತಾಯಿ ಶಾರದಾ ಮಾತೆ. ತನ್ನ ತಾಯಿಯ ಜೊತೆಯಲ್ಲಿದ್ದು ತಾಯಿಯ ಸಂಕಟದಲ್ಲಿ ಒಂದಾಗಿ, ತಂದೆ ಹೋದಾಗ ತಾಯಿಯ ಜೊತೆಯಲ್ಲಿ ಇದ್ದು ಕೆಲಸ ಕಲ್ತು ಕೆಲಸ ಮಾಡಿ ತಾಯಿಯ ಮೇಲೆ ಪ್ರೀತಿ ಪ್ರೇಮ, ಆ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡುವಂತಹ ಯಾವುದೇ ಕೆಲಸ ಇರಲಿ. ದಕ್ಷಿಣೇಶ್ವರಕ್ಕೆ ಹೋದ ಮೇಲೆ ತಾಯಿ ಶಾರದಾ ಮಾತೆಯವರ ಜೀವನ ದಿನಚರಿ ಬೆಳಗ್ಗೆ 3:30 ಪ್ರಾರಂಭ ಆಗ್ತಾ ಇತ್ತು, ರಾತ್ರಿ 11 ಗಂಟೆ ತನಕ ನಡೀತಾ ಇತ್ತು. ಬರೇ 3 ಗಂಟೆ ಮಾತ್ರ ತಾಯಿ ಶಾರದಾ ಮಾತೆಯವರು ನಿದ್ರೆ ಮಾಡ್ತಾ ಇದ್ರು. ಬೆಳಿಗ್ಗೆ ಎದ್ದು ಮೇಲೆ ಅವರ ಕೊಠಡಿಯನ್ನೆಲ್ಲ ಒರೆಸಿ ಗುಡ್ಸಿ, ತನ್ನ ದೇವ ಮಂದಿರದ ಎಲ್ಲ ಕೆಲಸ ಕಾರ್ಯಗಳು, ಶುಚಿತ್ವ, ವಠಾರದ ಶುಚಿತ್ವ, ಸಾಮಾನ್ಯರಲ್ಲಿ ಸಾಮಾನ್ಯ ಗೃಹಿಣಿ, ಸಾಮಾನ್ಯರಲ್ಲಿ ಸಾಮಾನ್ಯ ಸ್ತ್ರೀ ಯಾವ ಕೆಲಸ ಮೊದಲು ಪ್ರಪಂಚ ಮಾಡ್ತಾ ಇತ್ತು. ಈಗ ಎಲ್ಲ ಅಲೆಕ್ಸಾ ಎಲ್ಲ ಬಂದ್ಮೇಲೆ ಈಗ ಅಲೆಕ್ಸಾನೇ ಒರೆಸ್ತಾ ಇದೆ, ಅಲೆಕ್ಸಾನೇ ಗುಡಿಸ್ತಾ ಇದೆ. ಈಗ ಜನ ಈಗ ಉಗುಡ್ಸೋದು ಒರೆಸೋದು ಕಡಿಮೆ ಆಗಿದೆ. ಈಗ ಮಾಪಿಂಗ್ ಎಲ್ಲ ಇತ್ತು, ಈಗ ಅಲೆಕ್ಸಾಗೆ ಹೇಳಿದ್ರೆ ಅಲೆಕ್ಸಾ ಮಾಡ್ಕೊಂಡು ಹೋಗುತ್ತೆ. ಈಗ ಆ ಪ್ರಪಂಚ ಬಂದಿದೆ. ಈಗ ನಿನ್ನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಶಾಲೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಬ್ರು ಟೀಚರ್ ಬಂದ್ರು ಕ್ಲಾಸಿಗೆ ಪಾಠ ಮಾಡ್ಲಿಕ್ಕೆ. ನಾನು ಆ ವಿಡಿಯೋವನ್ನ ನೋಡ್ತಾ ಇದ್ದೆ. ಆ ಟೀಚರ್ ಹೆಸರು ಐರಿಸ್ AI ಅಂತ. ಎಷ್ಟು ಚಂದ ಪಾಠ ಮಾಡ್ತಾರೆ ಆ ಟೀಚರ್ ಅಂತಂದ್ರೆ, ಒಂದು ಒಳ್ಳೆ ರೇಷ್ಮೆ ಸೀರೆ ಹಾಕಿ, ದೂರದಿಂದ ನೋಡಿದ್ರೆ ಅದು ರೋಬೋಟ್ ಅಂತ ಗೊತ್ತೇ ಆಗೋದಿಲ್ಲ. ನಾನು ಅದನ್ನು ನೋಡುವಾಗ ಯೋಚನೆ ಮಾಡಿದೆ, ಇನ್ನೊಂದು 4 ವರ್ಷ ಹೋದ್ರೆ ಇನ್ನು ಎಲ್ಲ ಕಡೆಗಳಲ್ಲಿ ರೋಬೋಟ್ ಟೀಚರ್ ಆದ್ರೆ ಇಷ್ಟೆಲ್ಲ TCH, AH, EH, B.Ed, M.Ed ಮಾಡಿ MA ಮಾಡಿದವ್ರ ಕತೆ ಏನಾಗ್ಬೇಕು. ಆ ಐರಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 20 ಭಾಷೆ ಮಾತಾಡುತ್ತೆ, 20 ಭಾಷೆ. ಶಾಲೆಯಲ್ಲಿ ಮಕ್ಕಳಿಗೆ ಅದು ಟ್ರೈನಿಂಗ್ ಕೊಡುತ್ತೆ. ಹಿಂದಿ, ಇಂಗ್ಲಿಷು, ಫ್ರೆಂಚು, ಕನ್ನಡ ಎಲ್ಲ ಭಾಷೆ. ಯಾಕಿದು ಬಂತು ಅಂತಂದ್ರೆ, ಈಗ ಐರಿಸ್ ಹತ್ರ ಹೋಗ್ಬೇಡಿ, ವಾಪಸ್ ಬನ್ನಿ. ಈಗ ತಾಯಿ ಶಾರದಾ ಮಾತೆಯವರ ಜೀವನ ಅಷ್ಟು ಟೆಕ್ನಾಲಜಿ ಮುಂದುವರಿತಿದೆ, ತಾಯಿಯ ಕೆಲಸ ಇನ್ನಷ್ಟು ಈಸಿ ಆಗ್ತಾ ಇದೆ. ಬಟ್ ಆಗಿನ ತಾಯಿ ಶಾರದಾ ದೇವರ ಜೀವನ ಬೆಳಿಗ್ಗೆ 3:30 ಎದ್ದು ದೇಹವನ್ನ ದಂಡಿಸ್ತಾ ಇದ್ರು, ಬೇವರನ್ನ ಇಳಿಸ್ತಾ ಇದ್ರು. ಆದ್ರೆ ಯಾವುದೇ ಕೆಲಸ ಇರಲಿ,
ಕೆಟ್ಟದನ್ನ ಬಯಸ್ತಾ, ಗೊಣಗ್ತಾ, ದ್ವೇಷಿಸ್ತಾ, ಬೇಸರ ಮಾಡ್ತಾ ಯಾವುದನ್ನೂ ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಗುರುದೇವರು ತಾಯಿ ಶಾರದಾ ಮಾತೆಗೆ ಹೇಳಿಕೊಟ್ಟಂತಹ ಒಂದು ಶಿಕ್ಷಣ ಯಾವುದು ಅಂತಂದ್ರೆ ಪ್ರತಿ ಕೆಲಸ ದೇವರ ಪೂಜೆ, ಈ ಭಾವನೆ. ಅದಕ್ಕೆ ಪೂಜ್ಯ ಡಾಕ್ಟರ್ ಜಿ ಅವರು ಡಿವೈನ್ ಪಾರ್ಕ್ ನಲ್ಲಿ ಹೇಳ್ತಾ ಇದ್ರು, ತಾಯಿಗೆ ಯಾವ ಸಾಧನೆ ಅವಶ್ಯಕತೆ ಇಲ್ಲ, ಕಷ್ಟ ಸಹಿಷ್ಣುತೆಯಿಂದ, ಮಾತ್ರ ವಾತ್ಸಲ್ಯದಿಂದ, ಶೂನ್ಯ ಗಣಿಯಾಗಿ, ಅಹಂಕಾರವನ್ನ ಮೆಟ್ಟಿ ನಿಂತು, ದೈವಿ ಗುಣ ಗಣಿಯಾಗಿ, ನಯ ವಿನಯದಿಂದ, ನಂದದ ಆತ್ಮವಿಶ್ವಾಸದಿಂದ ಯಾವ ತಾಯಿ ಪ್ರತಿ ಕೆಲಸವೇ ಪೂಜೆ ಅಂತ ಜೀವನ ನಿರ್ವಹಿಸ್ತಾಳೋ, ಪುರುಷನಿಗಿಂತ ತಾಯಿಗೆ ಭಗವಂತ ಅಂಕ ಹಾಕುವುದು ಜಾಸ್ತಿ ಅಂತ ಹೇಳಿ ದೃಢಪಡಿಸಿದಂತಹ ಸಂಸ್ಥೆ ಅದು ಡಿವೈನ್ ಪಾರ್ಕ್. ಅದು ಯಾವತ್ತೂ ಕೂಡ. ಯಾಕೆ ಅಂತಂದ್ರೆ ಮನೆಯಲ್ಲಿ ಮನಸ್ಸು ಮತ್ತೆ ಮನೆ ಬೆಳಗುವುದು ತಾಯಿಯಿಂದ. ಒಬ್ಬ ತಾಯಿ ಮನೆಯಲ್ಲಿ ಸಂಸ್ಕಾರ, ಸಂಸ್ಕೃತಿ, ಜೀವನ ಮೌಲ್ಯವನ್ನ ಹೊಂದಿದ್ರೆ, ಕೋಪವನ್ನ ನಿಗ್ರಹಿಸಿ ಶಾಂತಳಾಗಿ ಸಮಾಧಾನದಿಂದ, ಸಂತೃಪ್ತಿಯಿಂದ, ಇನ್ನಷ್ಟು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸದಿಂದ, ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಒಳ್ಳೆಯ ವರ್ತನೆ, ಒಳ್ಳೆಯ ಮಾತು, ಒಳ್ಳೆಯ ಹಾವಭಾವ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಬಂಧ, ಒಳ್ಳೆಯ ಬಂಧನ, ಒಳ್ಳೆಯ ಬಾಂಧವ್ಯದಲ್ಲಿ ಇದ್ರೆ ಆ ಮನೆಯೂ ಬೆಳಗತ್ತೆ, ಆ ಸಂಸಾರವೂ ಉದ್ಧಾರ ಆಗತ್ತೆ, ಆ ಮಕ್ಕಳು ಕೂಡ ಅದ್ಭುತವಾದಂತ ಒಂದು ಸಾಧನೆಯನ್ನ ಮಾಡ್ತಾರೆ. ಅದಕ್ಕೆ ತಾಯಿ ಶಾರದಾ ಮಾತೆಯವರಿಗೆ ಶ್ರೀ ಮಾತೆ ಅಂತ ಹೆಸರು ಬಂತು. ಕಾರಣ ಯಾಕೆ ಅಂತಂದ್ರೆ ಎಲ್ಲರನ್ನ ಅವ್ರ ಬಳಿಯಲ್ಲಿ ಯಾರೆಲ್ಲ ಬರ್ತಾ ಇದ್ರು ಎಲ್ಲರನ್ನ ಅವರು ತನ್ನ ಸ್ವಂತ ಮಕ್ಕಳು ಅಂತ ಹೇಳಿ ಪ್ರೀತಿಯಿಂದ ಕಾಣ್ತಾ ಇದ್ರು. ಅದ್ರಲ್ಲಿ ಭಿಕ್ಷುಕರು ಬರ್ತಾರೆ, ಬಡಬಗ್ಗರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ನರೇಂದ್ರನಾಥ ದತ್ತರಂತ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಯಾರೇ ಬರ್ಲಿ ಆ ಪ್ರೀತಿಯಲ್ಲಿ ಭೇದ ಭಾವ ಇಲ್ಲ. ಗುರುದೇವರಿಗೊಂದು ಪ್ರೀತಿ, ನರೇಂದ್ರನಿಗೊಂದು ಪ್ರೀತಿ, ಕಾಳಿತಾಯಿಯ ಮುಂದೆ ಒಂದು ಪ್ರೀತಿ, ಬಡಬಗ್ಗರಿಗೊಂದು ಪ್ರೀತಿ, ಪ್ರೀತಿಯಲ್ಲಿ ಭೇದ ಭಾವ ಇಲ್ಲ. ಡಿವೈನ್ ಪಾರ್ಕ್ ಇಷ್ಟರ ತನಕ ಯಾಕೆ ಬೆಳಗಿ ಬಾಳ್ತು ಅಂತಂದ್ರೆ ಪೂಜ್ಯ ಡಾಕ್ಟರ್ ಜಿ ಅವರ ಸರ್ವತ್ರ ಸಮಾನವಾದ ಪ್ರೀತಿ ಅನ್ನೋದೇನಿದೆ ಅದು ಆದರ್ಶವಾಗಿ ಅದು ಸಿಕ್ಕಿದ್ರಿಂದ ಅದು ಸಾಧ್ಯವಾಯಿತು. ಸರ್ವತ್ರ ಸಮಾನವಾದ ಪ್ರೀತಿ, ಇದರಲ್ಲಿ ಯಾವ ಲೆಕ್ಕಾಚಾರ ಇಲ್ಲ. ಈ ಪ್ರೀತಿಯಲ್ಲಿ ಯಾವ ಸ್ವಾರ್ಥತೆ ಇಲ್ಲ. ನೀವು 1000 ರೂಪಾಯಿ ಕೊಡ್ತೀರಿ ನಿಮ್ಗೊಂದು ಪ್ರೀತಿ, 10,000 ರೂಪಾಯಿ ಕೊಡ್ತೀರಿ ಒಂದ್ ಪ್ರೀತಿ, 1,00,000 ಕೊಡ್ತೀರಿ ಒಂದ್ ಪ್ರೀತಿ, 1 ಕೋಟಿ ಕೊಡ್ತೀರಿ ಒಂದ್ ಪ್ರೀತಿ. ಇಲ್ವೇ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, 1000 ರೂಪಾಯಿ ಕಾಣಿಕೆ ಹಾಕಿದ್ರೆ ಅಲ್ಲಿ ಒಂದು ಗೌರವ, 2,000 ರೂಪಾಯಿ ಹಾಕಿದ್ರೆ ಒಂದು ಗೌರವ, ಒಂದು ಸ್ಪೆಷಲ್ ಎಂಟ್ರಿ ಒಂದು ಗೌರವ ಇರುತ್ತೆ. ಅದಕ್ಕೆ ಡಿವೈನ್ ಪಾರ್ಕ್ ನಲ್ಲಿ ಯಾವ ಒಂದು ಗರ್ಭಗುಡಿ ಆಗ್ಲಿ ಡಿವೈನ್ ಪಾರ್ಕ್ ನಲ್ಲಿ ಕಾಣಿಕೆ ಡಬ್ಬ ಎದುರು ಇಲ್ಲ, ಕಾಣಿಕೆ ಡಬ್ಬ ಹಿಂಭಾಗದಲ್ಲಿ ಇದೆ ದೇವಸ್ಥಾನದಲ್ಲಿ. ಅದು ಡಿವೈನ್ ಪಾರ್ಕ್ ದಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ಭಗವಂತ ನೋಡುವಂಥದ್ದು ನಿನ್ನ ಪೊಕೆಟ್ ಅಲ್ಲ, ಭಗವಂತ ನೋಡುವಂಥದ್ದು ಪೊಕೆಟ್ ಒಳಗಡೆ ಇರುವಂತಹ ಹೃದಯ ಶ್ರೀಮಂತಿಕೆ. ನೀನು ಎಷ್ಟು ಜನರ ಬಾಳನ್ನ ಬೆಳಗಿದ್ಯಾ, ಎಷ್ಟು ಜನರ ಜೀವನವನ್ನ ಸಾರ್ಥಕಗೊಳಿಸಿದ್ಯಾ, ಎಷ್ಟು ಜನರ ಒಂದು ಗುಣವನ್ನ ಬೆಳೆಸಿದ್ಯಾ, ಇದು ಭಗವಂತ ಬಯಸ್ತಾನೆ. ಅಂತ ಒಂದು ಗುಣದ ಸಂಪತ್ತಾಗಿದ್ರು ತಾಯಿ ಶಾರದಾ ಮಾತೆಯವರು. ಯಾರೆಲ್ಲ ಅವರ ಬಳಿಯಲ್ಲಿ ಬರ್ತಾ ಇದ್ರು ಅವರಿಗೆ ಬರೀ ಚಿಕ್ಕ ಪುಟ್ಟ ಬೆಂಗಾಲಿ ಭಾಷೆ ಬಿಟ್ರೆ ಬೇರೆ ಯಾವ ತತ್ವಶಾಸ್ತ್ರ, ಬೇರೆ ಯಾವ ಒಂದು ಭಾಷೆ ಆಗಲಿ, ಬೇರೆ ಸಂಸ್ಕೃತ ಯಾವುದು ಬರ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಯಾವಾಗ ತಾಯಿ ಶಾರದಾ ಮಾತೆಯವರ ಪ್ರಥಮ ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ತಾಯಿ ಶಾರದಾ ಮಾತೆಯವರ ಸರಳತೆ, ಸಹೃದಯತೆ, ಆ ಒಂದು ವಿಶೇಷವಾದ ಪ್ರೀತಿ, ಆ ವಿಶೇಷವಾದ ಗುಣವನ್ನ ನೋಡ್ತಾ ನೋಡ್ತಾ ತಾಯಿಯನ್ನ ನೋಡ್ತಾ ನೋಡ್ತಾ ಕಣ್ಣೀರು ವ್ಯಾಕುಲ ಕಂಬನಿ ಹಾಕಿ ಮೌನದಿಂದ ತಾಯಿಗೆ ಉದ್ದಂಡ ನಮಸ್ಕಾರ ಮಾಡ್ತಾರೆ. ತಾಯಿ ಶಾರದಾ ಮಾತೆ ಹೇಳ್ತಾರೆ, ಮಗು ಗುರುದೇವರು ನಿನ್ನನ್ನು ಸದಾ ಆಶೀರ್ವದಿಸ್ಲಿ, ಮಗು ಆ ಕಾಳಿತಾಯಿ ಸದಾ ನಿನ್ನನ್ನ ಮುನ್ನಡೆಸ್ಲಿ, ಮಗು ಗುರುದೇವರ ಶಕ್ತಿ ನಿನ್ನ ಜೊತೆ, ನಿನ್ನ ಒಳಗೆ ಹೊರಗೆ ಸದಾ ಕಾಲದಲ್ಲಿ ಶ್ರೀರಕ್ಷೆ ಆಗಿ ಕಾಪಾಡ್ಲಿ. ಇಂಥ ಆಶೀರ್ವಾದ ಕೊಡ್ಲಿಕ್ಕೆ ಸಾಧ್ಯ ಇರೋದು ಬರೀ ತಾಯಿಗೆ ಮಾತ್ರ. ಅದಕ್ಕೆ ತಾಯಿಯನ್ನ ಶ್ರೀಮಾತೆ, ಶಾರದಾ ಮಾತೆ ಅಂತ ಹೇಳ್ತಾರೆ. ಯಾರಿಗೂ ಕೆಟ್ಟದ್ ಬಯಸ್ಲಿಲ್ಲ, ಎಲ್ಲರಿಗೂ ಒಳ್ಳೆದಾಗ. ಆ ತಾಯಿಯ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ರಾತ್ರಿ 10 ಗಂಟೆಗೆ ಒಬ್ಬ ಭಿಕ್ಷುಕ ಅಮ್ಮ ಆಹಾರ ಇದ್ರೆ ಕೊಡಿ ಅಂತ ಬಂಗಾಲ ಭಾಷೆಯಲ್ಲಿ ಹೇಳ್ತಾ ಬರ್ತಾನೆ. ಇನ್ನೇನ್ ತಾಯಿ ತನ್ನ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಒಂದು ತುತ್ತು ಹಾಕೋಬೇಕಷ್ಟೇ, ಭಿಕ್ಷುಕ ಕೇಳ್ತಾನೆ. ತಾಯಿ ಶಾರದಾ ಮಾತೆಯವರು ಯೋಚನೆ ಮಾಡ್ತಾರೆ, ಛೇ ಪಾಪ ಭಿಕ್ಷುಕನಿಗೆ ಇನ್ನೇನಿಲ್ಲ, ನಾನು ಒಂದು ರಾತ್ರಿ ಹೊಟ್ಟೆಗೆ ಊಟ ಇಲ್ದಿದ್ರು ತೊಂದರೆ ಇಲ್ಲ, ಭಿಕ್ಷುಕನಿಗೆ ಊಟ ಕೊಡಬೇಕು, ನನ್ನ ತಟ್ಟೆಯನ್ನೇ ಕೊಟ್ಟು ಬಿಡ್ತೀನಿ ಅಂತ ಕೊಡ್ತಾರೆ. ಅವನಿಗೆ ಖುಷಿ ಆಗತ್ತೆ. ಭಿಕ್ಷುಕನಿಗೆ ಹೇಳ್ತಾರೆ ತಾಯಿ ಶ್ರೀ ಮಾತೆಯವರು ಹೇಳ್ತಾರೆ, ಶಾರದಾ ಮಾತೆಯವರು,
ಅಯ್ಯೋ ನಿನ್ ಬಟ್ಟೆ ಎಲ್ಲ ಇಷ್ಟು ಕೊಳೆ ಆಗಿದೆ, ಇರ್ಲಿ ನಿಂಗೊಂದು ಕಂಬಳಿ ಗಿಂಬಳಿ ಎಲ್ಲ ತಂದು ಕೊಡ್ತೀನಿ, ಅದನ್ನೆಲ್ಲ ಹೊದ್ಕೋ, ಅದನ್ನೆಲ್ಲ ಉಟ್ಕೋ, ನೀನ್ ಏನ್ ಕೊಳೆ ಬಟ್ಟೆ ಆಗಿದೆ ಅದನ್ನೆಲ್ಲ ಇಲ್ಲಿ ಇಟ್ಟು ಹೋಗು, ನಾಳೆ ದಿವಸ ನಾನು ಅದನ್ನೆಲ್ಲ ಒಗೆದು ಅದನ್ನೆಲ್ಲ ಶುಚಿ ಮಾಡಿ ನಿನಗೆ ಕೊಡ್ತೇನೆ. ಮಾರ್ ದಿವಸ ತಾಯಿ ಶಾರದಾ ಮಾತೆಯವರು ಕಾಳಿ ತಾಯಿಯ ಮಂದಿರದ ಹತ್ರದ ಕೊಠಡಿ ನಹಬತ್ನ ಹತ್ರ ಆ ಭಿಕ್ಷುಕ ಬರ್ತಾನೆ. ನೋಡ್ತಾರೆ ತಾಯಿ ಶ್ರೀಮಾತೆಯವರು ಶಾರದಾ ಮಾತೆಯವರು ಭಿಕ್ಷುಕನ ಬಟ್ಟೆಯನ್ನೆಲ್ಲ ಚೆನ್ನಾಗಿ ಒಗೆದು ಎಲ್ಲ ಬಿಸಿಲಿಗೆಲ್ಲ ಹಾಕಿ ಅದನ್ನು ಒಣಸಿ ಅದನ್ನೆಲ್ಲ ರೀತಿಯ ಚಂದ ಮಾಡಿ ಒಟ್ಟು ಕೊಟ್ಟು ತಾಯಿ ಅದನ್ನ ಕೊಡ್ತಾರೆ. ಆ ಭಿಕ್ಷುಕ ಅಲ್ಲಿ ತಾಯಿ ಶಾರದಾ ಮಾತೆಯವ್ರಿಗೆ ಹೇಳ್ತಾನೆ, ಅಯ್ಯೋ ಅಮ್ಮ, ನಾನು ಇಷ್ಟರ ತನಕ ನನ್ನ ಜೀವನ ವ್ಯರ್ಥ ಆಯ್ತು ಅಂತ ತಿಳ್ಕೊಂಡೆ, ಎಲ್ಲರ ಹಾಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೆ, ನಾನು ಭಿಕ್ಷುಕನಾಗಿ ಹುಟ್ಟಿದ್ನಲ್ಲ, ನಂದು ಎಂತ ಪಾಪ ಅಂತ ಇದ್ದೆ, ಆದ್ರೆ ಇವತ್ತು ನಾನು ದೊಡ್ಡ ಶ್ರೀಮಂತ ಅಂತ ಗೊತ್ತಾಯ್ತು. ಭಿಕ್ಷುಕನಾಗಿ ಇದ್ದಿದ್ರಿಂದ ಇಂಥ ಒಂದು ದೇವತೆಯ ಕೈಲಿ ನಾನು ಇಂಥ ಪ್ರೀತಿಯನ್ನ ಪಡೆಯುವಂತ ಒಂದು ಸೌಭಾಗ್ಯ ಬಂತಲ್ಲ, ನಾನು ಭಿಕ್ಷುಕನಾಗಿ ಇದ್ದದ್ದೇ ನನ್ನ ಭಾಗ್ಯ ಅಂತ ಹೇಳಿ ಆ ಭಿಕ್ಷುಕ ಪರಿವರ್ತನೆ ಆಗ್ತಾನೆ. ಎಲ್ಲರೂ ಪರಿವರ್ತನೆ ಆಗ್ತಾರೆ. ಪ್ರೀತಿಗೆ ಪ್ರಚಂಡ ಶಕ್ತಿ ಇದೆ. ಶುದ್ಧ ಪ್ರೀತಿಗೆ ಪ್ರಚಂಡ 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 ಶಕ್ತಿ ಇದೆ. ಅದು ನಾವು ತಾಯಿ ಶಾರದಾ ಮಾತೆಯವರ ಜೀವನದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಸೇವೆ, ತ್ಯಾಗ, ಕೆಲಸ ಯಾವುದೇ ಇರಲಿ ಅದ್ರಲ್ಲಿ ಭೇದ ಭಾವ ಇಲ್ಲ. ಕಸ ಗುಡಿಸೋದು, ಒರೆಸೋದು, ಹೂ ಕೊಯ್ಯೋದು, ಪಾತ್ರ ತೊಳೆಯುವಂಥದ್ದು, ಕಾಳಿತಾಯಿಯ ನೈವೇದ್ಯ, ಅನ್ನ ಪ್ರಸಾದ, ತರಕಾರಿ ಅವರೇ ತಗೊಂಡ್ಬರೋದು, ತರಕಾರಿಯನ್ನು ಕಟ್ ಮಾಡೋದು, ಅಡುಗೆ ಮಾಡುವುದಂಥದ್ದು, ಬಳಸುವಂಥದ್ದು, ಪಾತ್ರವನ್ನ ತೊಳೆಯುವಂಥದ್ದು, ಪ್ರತಿ ಕೆಲಸವನ್ನ ಪೂಜೆಯ ರೀತಿಯಲ್ಲಿ ತಾಯಿ ಮಾಡ್ತಾ ಇದ್ರು. ಯಾವಾಗ ಗುರುದೇವ ಶ್ರೀರಾಮಕೃಷ್ಣರು ಗಂಟಲಿನ ಕ್ಯಾನ್ಸರಿಗೆ ಒಳಗಾಗ್ತಾರೆ, ಆ 1-2 ವರ್ಷದ ಮುಂಚೆ ಷೋಡಶಿ ಪೂಜೆ ನವರಾತ್ರಿ ಸಂದರ್ಭದಲ್ಲಿ ಇವತ್ತಿಗೂ ಬಂಗಾಲದಲ್ಲಿ ಅತ್ಯಂತ ಶ್ರೇಷ್ಠ ತಾಯಿಯನ್ನ ಕುಳ್ಳಿರಿಸಿ ಗುರುದೇವ ಶ್ರೀರಾಮಕೃಷ್ಣರು ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ತಾಯಿಯನ್ನ ಸಾಕ್ಷಾತ್ ಜಗಜ್ಜನನಿಯ ಸ್ವರೂಪಿಯಾಗಿ ದರೆಗಿಳಿದು ಬಂದಂತಹ ಶಕ್ತಿ ಮಾತೆ ಅಂತ ಹೇಳಿ ಇವತ್ತು ಇತಿಹಾಸ, ಅದು ಇತಿಹಾಸದ ಪುಟ. ಸಾಕ್ಷಾತ್ ಗುರುದೇವ ಶ್ರೀರಾಮಕೃಷ್ಣರಿಂದ ಪೂಜೆಗೊಳ್ಳಲ್ಪಟ್ಟಂತಹ ಶ್ರೇಷ್ಠ ಮಾತೆ ಜಗತ್ನಲ್ಲಿ ಇದ್ರೆ, ಆಗಿ ಹೋಗಿದ್ರೆ ಅದು ಶ್ರೀಮಾತೆ ಶಾರದಾ ದೇವಿ ಅಂತ ಹೇಳಿ ಅದು ಇತಿಹಾಸದ ಪುಟದಲ್ಲಿ ಒಂದಾಗಿದೆ. ತಾಯಿ ಶಾರದಾ ಮಾತೆ ಅವರಿಗೆ ಗುರುದೇವರು ಹೇಳ್ತಾರೆ, ಶಾರದೆ, ನೀನ್ ಮುಂದೆ ಎಷ್ಟೋ ಮನೆಗಳಲ್ಲಿ ನಿನ್ನ ಪೂಜೆ ನಡೀತದೆ, ನನ್ನಿಂದ ಅದು ಪ್ರಾರಂಭ ಆಗ್ಲಿ, ಆ ಪೂಜೆ, ಆ ಗೌರವ, ಆ ಪ್ರೀತಿ. ಇದರ ಮೂಲಕ ನಾನು ಇಡೀ ಒಂದು ಭಾರತದಾದ್ಯಂತ ಯಾರೆಲ್ಲ ಒಂದು ಮಹಿಳೆ ಸ್ತ್ರೀ ಇದ್ದಾರೆ, ಆ ಕುಲಕ್ಕೆ ವಂಶಕ್ಕೆ ನಾನು ಗೌರವವನ್ನ ಕೊಡ್ತಾ ಇದ್ದೀನಿ ನಿನ್ನ ಮೂಲಕ ಅಂತ ಹೇಳಿ ಎಂತ ಒಂದು ಪಾವಿತ್ರತೆಯನ್ನ ವ್ಯಕ್ತಿ ತೋರಿಸ್ತಾರೆ. ಅಂಥ ಒಂದು ಶ್ರೇಷ್ಠತೆ. ಗುರುದೇವ ಶ್ರೀರಾಮಕೃಷ್ಣ ಮಹಾ ಸಮಾಧಿ ಆದ್ಮೇಲೆ 34 ವರ್ಷ ಬದುಕಿರ್ತಾರೆ ತಾಯಿ ಶಾರದಾ ಮಾತೆಯವರು. ಎಷ್ಟು ಶಕ್ತಿ ಬೇಕು, ಎಷ್ಟು ಧೈರ್ಯ ಬೇಕು, ಎಷ್ಟು ಸಹನೆ ಬೇಕು, ಎಷ್ಟು ತಾಳ್ಮೆ ಬೇಕು. ಆ ಸಂದರ್ಭದಲ್ಲಿ ಅವರು ಗುರುಪೀಠವನ್ನ ಅಲಂಕರಿಸ್ತಾರೆ 34 ವರ್ಷ. ಗುರುದೇವ ಶ್ರೀರಾಮಕೃಷ್ಣ ಉಸಿರು ಬಿಟ್ಟ ನಂತರ ಮಹಾಸಮಾಧಿಯ ಸಮಯದಲ್ಲಿ ತಾಯಿ ಶಾರದಾ ಮಾತೆ ಯೋಚನೆ ಮಾಡ್ತಾರೆ, ನನ್ನ ಪತಿ ದೇವರಿಲ್ಲ, ಬೇಡ, ನನಗೂ ಜೀವನ ಬೇಡ, ನನಗೂ ಜೀವ ಬೇಡ, ನಾನು ಕೂಡ ಜೀವ ಅಂತ್ಯ ಮಾಡ್ಕೊಳ್ತೇನೆ ಅಂತಂದಾಗ ಗುರುದೇವರು ಕನಸಿನಲ್ಲಿ ಬರ್ತಾರೆ, ಶಾರದೆ, ನಿನ್ನ ಕೆಲಸ ಬೇಕಾದಷ್ಟಿದೆ, ನಾನು ಎಲ್ಲೂ ಹೋಗ್ಲಿಲ್ಲ, ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ಹೋಗಿದ್ದೀನಿ, ನಿನ್ನ ಒಳಗಡೆ ಇದ್ದು ಉಳಿದ ಕೆಲಸ, ಅವತಾರದ ಕೆಲಸ ಏನೆಲ್ಲ ಬಾಕಿ ಉಳಿದಿದೆ ಅದೆಲ್ಲದನ್ನ ನಿನ್ನ ಮೂಲಕ ಮಾಡಿಸ್ಕೋತೇನೆ ಅಂತ ಹೇಳಿ ಗುರುದೇವ ಶ್ರೀರಾಮಕೃಷ್ಣರು ವಿಶೇಷವಾದಂತ ಒಂದು ಶಕ್ತಿಯನ್ನ ಕೊಡ್ತಾರೆ. ತದನಂತರ ಎಲ್ಲ ಗುರು ಮಹಾರಾಜರ ಶಿಷ್ಯ ವರ್ಗದವರಿಗೆ ಒಂದು ಸ್ಫೂರ್ತಿ, ಚಿಂತನೆ, ಸಾಧನೆ ಅವಕಾಶ ಆಗತ್ತೆ. ಗುರುಸ್ಥಾನದಲ್ಲಿ ಕುಳಿತುಕೊಂಡು ಮಂತ್ರ ದೀಕ್ಷೆಯನ್ನ ಕೊಡ್ತಾರೆ. ಎಲ್ಲರಿಗೂ ಪ್ರೀತಿ, ಪ್ರೇಮ, ಆದರ್ಶವನ್ನ ಕರುಣಿಸ್ತಾರೆ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗ್ಬೇಕಾ ಬೇಡವಾ, ಏನ್ ಮಾಡುದು, ಏನ್ ಗೊಂದಲದಲ್ಲಿದ್ದಾಗ ತಾಯಿ ಶಾರದಾ ಮಾತೆಯವರ ಆಶೀರ್ವಾದ ಪಟ್ಕೊಳ್ಳೋಣ. ತಾಯಿ ಶಾರದಾ ಮಾತೆಯವರು ಹೇಳಿದ್ರೆ ನಾನು ಖಂಡಿತ ಹೊರಡ್ತೇನೆ. 1893 ಇಸ್ವಿ ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ತಾಯಿ ಶಾರದಾ ಮಾತೆಯವರ ಭೇಟಿ ಆಗತ್ತೆ. ತಾಯಿ ಶಾರದಾ ಮಾತೆಯವರು ಹೇಳ್ತಾರೆ, ನರೇನ್, ಮುದ್ದು ಮಗು ನರೇನ್, ಹೋಗ್ಬಾ, ಇದೆಲ್ಲ ಗುರುದೇವರ ಇಚ್ಛೆ, ಇದು ಯಾವುದು ನಿನ್ನ ಇಚ್ಛೆ ಅಲ್ಲ, ಇದೆಲ್ಲ ಕಾಳಿ ತಾಯಿಯ ಗುರುದೇವರ ಇಚ್ಛೆ, ನೀನು ಹೋಗ್ಬಾ, ವಿಶೇಷವಾದಂತ ಒಂದು ಸಾಧನೆಯನ್ನ ಮಾಡು, ಇಡೀ ಅಮೆರಿಕದಲ್ಲಿ ಜಗದ್ವಿಖ್ಯಾತನಾಗ್ತೀಯ, ಮಾತ್ರ ಅಲ್ಲ ಗುರುದೇವರ ಶಕ್ತಿ ಅನ್ನುವಂಥದ್ದು ಇಡೀ ಜಗತ್ತಿಗೆ ನೀನು ಪಸರಿಸ್ತೀಯ, ಇಡೀ ಜಗತ್ತಿಗೆ ನೀನು ಬೆಳಕಾಗ್ತೀಯ ಮಗು ಅಂತ ಹೇಳಿ ಗುರುದೇವರ ಒಂದು ಚಿಂತನೆಯಲ್ಲಿ, ಗುರುದೇವರ ಸ್ಮರಣೆಯಲ್ಲಿ, ಗುರುದೇವರ ವಂದನೆಯಲ್ಲಿ ತಾಯಿ ಶಾರದಾ ಮಾತೆಯವರು
ನರೇಂದ್ರನನ್ನ ಹರಿಸ್ತಾರೆ. ಅದು ಒಂದು ಶಕ್ತಿ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಇದ್ದಾಗಲೂ ಕೂಡ ಗೊಂದಲದಲ್ಲಿದ್ದಾಗ ಅವರು ಯೋಚನೆ ಮಾಡಿದ್ದು ಒಂದೇ, ಇಲ್ಲ ನಾನು ಬಂದದ್ದು ವ್ಯರ್ಥ ಆಗುದಿಲ್ಲ, ತಾಯಿ ಶಾರದಾ ಮಾತೆಯವರು ನನಗೆ ಆಶೀರ್ವದಿಸಿದ್ದಾರೆ, ಗುರುದೇವರ ಇಚ್ಛೆ ಇದೆ, ಅವರ ಪವಿತ್ರವಾದ ಜೀವನ ಇದೆ. ತಾಯಿಗೆ, ಮಹಿಳೆಗೆ, ಸ್ತ್ರೀಗೆ ಒಂದು ದೊಡ್ಡ ಭೂಷಣ ಯಾವುದು ಅಂತ ಕೇಳಿದ್ರೆ ಪವಿತ್ರವಾದ ಜೀವನವೇ ಒಂದು ಬಹುದೊಡ್ಡ ಭೂಷಣ. ನಾವೆಷ್ಟೇ ಅಲಂಕಾರ ಹಾಕೋಬಹುದು, ಅಲಂಕಾರಕ್ಕಿಂತಲೂ ಶ್ರೇಷ್ಠತೆ ಯಾವುದು ಅಂತಂದ್ರೆ ಗುಣಗಳ ಸಂಪತ್ತನ್ನು ಹೊಂದಿ ಒಂದು ಪವಿತ್ರವಾದ ಒಂದು ಪೂಜ್ಯನೀಯವಾದಂತ ಒಂದು ಜೀವನವನ್ನ ನಡೆಸಿದ್ರೆ, ನಿರ್ವಹಿಸಿದ್ರೆ ಅದೇ ಒಂದು ತಾಯಿಗೊಂದು ಬಹುದೊಡ್ಡ ಭೂಷಣ. ಇಷ್ಟೆಲ್ಲ ಒಂದು ಪ್ರಸಿದ್ಧಿಯನ್ನ ಯಾವುದೇ ಬಂದ್ರೂ ಅದ್ರಲ್ಲಿ ಅಹಂಕಾರ ಇಲ್ಲ, ನನ್ನದನ್ನೋ ಭಾವನೆ ಇಲ್ಲ, ಗರ್ವ ಇಲ್ಲ, ಜಂಬ ಇಲ್ಲ, ಸರಳತೆ, ಮುಗ್ಧತೆ, ಪ್ರೀತಿ, ನಯ, ವಿನಯ ಇದೆಲ್ಲ ಆದರ್ಶವನ್ನ ಹೊಂದಿದ್ರು. ಆದ್ರೆ ನಾವಿಲ್ಲೊಂದು ನೆನ್ಪಿಟ್ಕೋಬೇಕು, ಹೇಗೆ ಗುರುದೇವ ಶ್ರೀರಾಮಕೃಷ್ಣರು ತಾಯಿ ಶಾರದಾ ಮಾತೆಯವರ ಒಂದು ಹಂತದಲ್ಲೇ ಎದುರುಗಡೆ ಅವರ ಉಸಿರನ್ನ ಚೆಲ್ಲಿದ್ರು, ಸ್ವಾಮಿ ವಿವೇಕಾನಂದರು ಕೂಡ ತಾಯಿ ಶಾರದಾ ಮಾತೆಯವರ ಜೀವಿತ ಅವಧಿಯಲ್ಲೇ ಉಸಿರನ್ನ ಚೆಲ್ಲಿದ್ರು. ತದನಂತರ ಗುರುದೇವರ ಶ್ರೀರಾಮಕೃಷ್ಣರ ತಾಯಿ ಚಂದ್ರಮಣಿ ಅಂದ್ರೆ ತಾಯಿ ಶಾರದಾ ಮಾತೆಯವರಿಗೆ ಅತ್ತೆ, ಅವರು ಕೂಡ ಇವ್ರ ಎದುರುಗಡೆ ಉಸಿರನ್ನ ಚೆಲ್ಲಿದ್ರು. ತಾಯಿ ಶಾರದಾ ಮಾತೆಯವರ ತಂದೆ ತಾಯಿ ಶ್ಯಾಮಸುಂದರಿ ದೇವಿ, ರಾಮಚಂದ್ರ ಮುಖ್ಯೋಪಾಧ್ಯಾಯ ಇವರ ಎದುರುಗಡೆ ಉಸಿರನ್ನ ಚೆಲ್ಲಿದ್ರು. ಎಷ್ಟೋ ಜನ ಕುಟುಂಬದ ಬಂಧು ಬಾಂಧವರು ಇವರ ಎದುರುಗಡೆನೆ ಅವರ ಆಯುಸ್ಸು ಅಂತ್ಯ ಆಗತ್ತೆ. ಆ ಎಲ್ಲ ದುಃಖವನ್ನ ಹಿಡಿದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಜಪ, ತಪ, ಧ್ಯಾನ, ಅನುಷ್ಠಾನ ವರ್ತನೆಯನ್ನ ಮಾಡ್ತಾ ಬೆಳಿಗ್ಗೆ 3:30 ಗಂಟೆಯಿಂದ ರಾತ್ರಿ 11 ಗಂಟೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಷ್ಟೇ ಪೂಜ್ಯವಾಗಿ, ಅಷ್ಟೇ ಒಂದು ಪವಿತ್ರವಾದ ಜೀವನವನ್ನ ತಾಯಿ ಸವಿಸ್ತಾರೆ. 67 ವರ್ಷ ಬದುಕಿರ್ತಾರೆ. 1920 ಜುಲೈ 20ನೇ ತಾರೀಕಿನಂದು ಅವರಿಗೆ ಮಹಾಸಮಾಧಿ ಆಗತ್ತೆ. ಗುರುದೇವ ಶ್ರೀರಾಮಕೃಷ್ಣರು ಮಹಾಸಮಾಧಿಗೆ ಮುಂಚೆ 2 ದಿವಸದ ಮುಂಚೆ ಬರ್ತಾರೆ. ಶಾರದೆಗೆ ಹೇಳ್ತಾರೆ, ಶಾರದೆ ನಿನ್ ಕೆಲಸ ಮುಗಿತಾ ಬಂತು, ನೀನು ಹೊರಡ್ಲಿಕ್ಕೆ ಸಿದ್ಧಳಾಗ್ಬೇಕೀಗ. ಎಂತ ಮಹಾತ್ಮರ ಒಂದು ಜೀವನ, ಎಂತ ಒಂದು ಸಂದೇಶ. ತಾಯಿ ಶಾರದಾ ಮಾತೆಯವರಿಗೆ ಸಂಧಿವಾತ ಆಗಿರುತ್ತೆ, ಆಥ್ರೈಟಿಸ್. ಅವರಿಗೆ ಕೊನೆಗೆ ಹಾಸಿಗೆಯಿಂದ ಏಳ್ಲಿಕ್ಕೆ ಆಗೋದಿಲ್ಲ, ತನ್ನ ಗುರುದೇವರ ಚಿತ್ರಕ್ಕೆ ಕೈ ಮುಗಿಲಿಕ್ಕೆ ಆಗೋದಿಲ್ಲ. ಅವರ ಶಿಷ್ಯ ವರ್ಗದವರು ಬಂದು ಅವರ ಕೈಯನ್ನ ಹಿಡಿದುಕೊಂಡು ನಮಸ್ಕಾರವನ್ನ ಮಾಡಿಸ್ತಾ ಇದ್ರು. ಅಂತ ಒಂದು ಸಂಕಷ್ಟ. 2 ದಿವಸದಲ್ಲಿ ನೀನು ತಯಾರಾಗಬೇಕು ಅಂತ ಹೇಳಿದಾಗ ಅವರು ಮಾಡಿದ್ದು ಒಂದೇ, ನಮಗೆ ನೆನಪಿರ್ಲಿ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಜೀವನ, ಸಂದೇಶಕ್ಕೆ ತಲೆಬಾಗಿ ಭಾರತೀಯ ಸಂಸ್ಕೃತಿ ಸಂಸ್ಕಾರಕ್ಕೆ ಆಕರ್ಷಿತರಾಗಿ ಯುರೋಪಿನ ಹೆಸರಾಂತ ಮಾರ್ಗರೆಟ್ ನೊಬೆಲ್ ಆಗಿದ್ದಂತಹ ಹೆಸರಾಂತ ಒಂದು ಕ್ರಿಶ್ಚಿಯನ್ ಧರ್ಮದ ಶ್ರೀಮಂತ ಮಹಿಳೆ ಸ್ವಾಮಿ ವಿವೇಕಾನಂದರ ಒಂದು ವಿದ್ವತ್ತು, ಸ್ವಾಮಿ ವಿವೇಕಾನಂದರ ಚಿಂತನೆ, ಅವರ ಸರಳತೆ, ಅವರ ಭಕ್ತಿಗೆ ಸಂಪೂರ್ಣ ಶರಣಾಗಿ ಸಂಪೂರ್ಣ ಭಾರತೀಯ ವೇದಾಂತಕ್ಕೆ ತನ್ನನ್ನ ಅರ್ಪಿಸಿಕೊಂಡಂತಹ ಮಹಿಳೆ, ಯುರೋಪಿನ ಮಹಿಳೆ ಮಾರ್ಗರೆಟ್ ನೊಬೆಲ್. ಅವರಿಗೆ ಸ್ವಾಮಿ ವಿವೇಕಾನಂದರು ಹೊಸ ನಾಮಕರಣವನ್ನ ಮಾಡಿದ್ರಲ್ಲ, ಆ ನಾಮಕರಣವನ್ನ ಮಾಡಿದಂತಹ ಸ್ವಾಮೀಜಿಯ ಚಿಂತನೆ, ನಾಮಕರಣ ಮಾಡಿದಂತಹ ತಾಯಿ ಬೇರ್ಯಾರೂ ಅಲ್ಲ, ತಾಯಿ ಶ್ರೀಮಾತೆಯವರು. ಮಾರ್ಗರೆಟ್ ನೊಬೆಲ್ಗೆ ಸೋದರಿ ನಿವೇದಿತಾ ಅಂತ ಹೆಸರನ್ನ ಕೊಡ್ತಾರಲ್ಲ, ಎಂತ ಅದ್ಭುತವಾದಂತ ಒಂದು ಚಿಂತನೆ. ಅದು ಪರಿವರ್ತನೆ. ತನ್ನನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ಲು ಆಕೆ ಸೋದರಿ ನಿವೇದಿತಾ ಆಗಿ. ಸೋದರಿ ನಿವೇದಿತಾ ಎಷ್ಟೋ ಸಂದರ್ಭದಲ್ಲಿ ತಾಯಿ ಶಾರದಾ ಮಾತೆಯವರ ಕೊನೆಯ ಗಳಿಗೆಯಲ್ಲಿ ಸಂಪೂರ್ಣ ಪ್ರೀತಿಯಿಂದ, ಭಾಷೆ ಗೊತ್ತಿಲ್ಲ ಆದರೆ ತಾಯಿ ಸೋದರಿ ನಿವೇದಿತಾ ಹೇಳ್ತಾರೆ, ಎಂತ ಒಂದು ಅವರ ಪವಿತ್ರ ಜೀವನ, ಅವರ ಮೌನ, ಅವರ ಶ್ರದ್ಧೆ, ಅವರ ಕರ್ತವ್ಯಪರತೆ, ಅವರ ಗುಣ, ಅವರ ಒಂದು ಸರಳತೆ, ಅವರ ಮುಗ್ಧತೆ ನನ್ನನ್ನು ಹೇಗೆ ಒಂದು ಬದಲಾಯಿಸ್ತು, ನನ್ನನ್ನು ವಿಶೇಷವಾಗಿ ಭಾರತೀಯ ಪರಂಪರೆಗೊಂದು ಆಕರ್ಷಿತವಾಯಿತು. ಈ ಹಿನ್ನೆಲೆಯಲ್ಲಿ ಗುರುದೇವ ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಬದುಕಿ ಬಾಳಿ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ನರೇಂದ್ರನಾಥ ದತ್ತನಿಗೆ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸವನ್ನ ತುಂಬಿ ಅಮೆರಿಕ ರಾಷ್ಟ್ರದಲ್ಲಿ ಜಗದ್ವಿಖ್ಯಾತರಾಗ್ಲಿಕ್ಕೆ ಗುರುದೇವರ ಕಾಳಿತಾಯಿಯ ಇಚ್ಛೆಯನ್ನ, ಅದನ್ನ ಕನಸನ್ನ ನನಸಾಗಿಸುವ ಹಿನ್ನೆಲೆಯಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ತಾಯಿ ಶಾರದಾ ಮಾತೆಯವರ ಒಂದು ಕೊಡುಗೆ ನಮ್ಮ ಅಧ್ಯಾತ್ಮಕ್ಕೆ ವಿಶೇಷವಾದಂತ ಒಂದು ಕೊಡುಗೆ. ಪ್ರತಿ ಮಹಿಳೆ, ಪ್ರತಿ ಸ್ತ್ರೀ, ಪ್ರತಿ ಕುಟುಂಬದಲ್ಲಿ ತನ್ನ ಸಾಂಸಾರಿಕ ಜೀವನವನ್ನ ಎಷ್ಟೇ ಸಮಸ್ಯೆ, ಎಷ್ಟೇ ಸಂಕಟ, ಎಷ್ಟೇ ಸಂದರ್ಭ, ಎಷ್ಟೇ ಒಂದು ತೊಳಲಾಟ, ಬಳಲಾಟ, ಎಷ್ಟೇ ಒಂದು ರೀತಿಯಾದಂತ ಏರಿಳಿತ ಇದ್ರೂ ಕೂಡ ಅದನ್ನೆಲ್ಲ ಭಗವಂತನ ಸ್ಮರಣೆಯಲ್ಲಿ ಕಾಯೇನ ವಾಚ ಮನಸ ಭಗವದ್ ಭಕ್ತಿಯಿಂದ, ಭಗವದ್ ಭಾವ, ಭಗವತ್ ಶ್ರದ್ಧೆ, ಭಗವತ್ ಚಿಂತನೆಯಿಂದ ರೂಪಿಸ್ಕೊಳ್ತಾ
ಕೆಲಸವೇ ಪೂಜೆ ಅಂತ ಹೇಳಿ ತನ್ನ ಜೀವನವನ್ನ ಮುಡಿಪಾಗಿಟ್ಟು ಪ್ರತಿಯೊಬ್ಬರ ಸೇವೆಯೇ ದೇವರ ಸೇವೆ, ಪ್ರತಿಯೊಬ್ಬರ ಒಂದು ಕರ್ತವ್ಯವೇ ದೇವರ ಕರ್ತವ್ಯ ಅಂತ ಹೇಳಿ ಈ ಕೆಲಸವೇ ಪೂಜೆ ಎನ್ನುವಂತಹ ಪವಿತ್ರವಾದಂತಹ ಕಾರ್ಯ ಮಾಡಿದಂತಹ ಕರ್ಮಯೋಗಿ ಶ್ರೀಮಾತೆಯವರಿಗೆ ಈ ಒಂದು ಭಜನೆಯ ಮೂಲಕ ವಿಶೇಷವಾದಂತಹ ಒಂದು ಭಕ್ತಿಯನ್ನ ನಾವು ಅರ್ಪಿಸ್ತಾ ಇದ್ದೇವೆ.